ಎಸ್ ಪ್ರಶಾಂತ್, ಒಂದು 6 ತಿಂಗಳಿಂದ ಹೇಳಿದ್ವಿ ಇದೊಂದು ಆಗತ್ತೆ ನೋಡ್ತೀರಿ ಅಂತ. ಕ್ವೈಟ್ ಆಬ್ವಿಯಸ್ ಅಲ್ವಾ ಇದು? ನೋಡಿ, 2023ರಲ್ಲೇ ಸಿದ್ದರಾಮಯ್ಯನವ್ರ ನಂತರ ಯಾರು ಅಂತಕ್ಕಂಥದ್ದನ್ನು ಹೈಕಮಾಂಡ್ ಭರವಸೆ ಕೊಟ್ಟಿದೆ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಹೌದು. ಹೀಗಿರುವಾಗ ದಲಿತ ಮುಖ್ಯಮಂತ್ರಿ ಮಾಡಿ ಅಂತಕ್ಕಂಥದ್ದು ಒಂದು ಆಫ್ಟರ್ ಥಾಟ್ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅಂದರೆ ಡಿ ಕೆ ಶಿವಕುಮಾರರನ್ನು ತಡಿಲಿಕ್ಕೋಸ್ಕರವೇ ಈ ದಲಿತ ಮುಖ್ಯಮಂತ್ರಿ ಕಾರ್ಡ್ ಆಡಲಾಗ್ತಾ ಇದೆ. ಎಸ್, ದಲಿತ ಮುಖ್ಯಮಂತ್ರಿ ಮಾಡಿ, ಇಲ್ಲಾಂದರೆ ಸಿದ್ದರಾಮಯ್ಯನವ್ರನ್ನೇ ಮುಂದುವರಿಸಿ ಅಂತಕ್ಕಂಥದ್ದು. ಆದರೆ ನೋಡಿ, ಈ ದಲಿತ ಮುಖ್ಯಮಂತ್ರಿಯ ಕಾರ್ಡನ್ನು ಪಂಜಾಬ್ನಲ್ಲಿ ಆಡಲಾಗಿತ್ತು. ಈ ಕಾರ್ಡನ್ನು ಎಸೆಯಲಾಗಿತ್ತು ಅಲ್ಲಿ. ಹೌದು. ಚರಣ್ಜಿತ್ ಸಿಂಗ್ ಚನ್ನಿ ಅವರನ್ನು ಪ್ರಿಯಾಂಕಾ ಗಾಂಧಿ ಖುದ್ದು ಮುತುವರ್ಜಿ ವಹಿಸಿ ಮುಖ್ಯಮಂತ್ರಿ ಮಾಡಿದರು. ನವಜೋತ್ ಸಿಂಗ್ ಸಿದ್ದು ಹೆಸರಿತ್ತು, ಜಾಟ್ ಪಂಜಾಬಿ ಮಾಡಲಿಲ್ಲ ಚರಣ್ಜಿತ್ ಸಿಂಗ್ ಚನ್ನಿ. ಯಾಕಂದರೆ 27-28% ದಲಿತ ಮತಗಳಿವೆ ಅಲ್ಲಿ, ಹಿಂದೂ ಮತ್ತು ಸಿಖ್ ಇಬ್ಬರನ್ನೂ ಸೇರಿಸಿ. ಸಿಖ್ರಲ್ಲೂ ದೊಡ್ಡ ದಲಿತ ಸಮುದಾಯ ಇದೆ ಅಲ್ಲಿ. ಆಗ ಚರಣ್ಜಿತ್ ಸಿಂಗ್ ಚನ್ನಿ ಅವರನ್ನು ಮಾಡಿದರೂ ಕೂಡ ಆಮ್ ಆದ್ಮಿ ಪಾರ್ಟಿ ಒಂದು ಭರ್ಜರಿ ಜಯವನ್ನು ಪಂಜಾಬ್ನಲ್ಲಿ ದಾಖಲಿಸಿತ್ತು. ಉಳಿದ ಕಡೆ ಈ ದಲಿತ ಮುಖ್ಯಮಂತ್ರಿಯ ಕಾರ್ಡನ್ನು ಅಷ್ಟು ದೊಡ್ಡ ಪ್ರಮಾಣದಲ್ಲಿ, ಅಂದರೆ ಜನಪ್ರಿಯ ನಾಯಕತ್ವದ ಪ್ರಮಾಣದಲ್ಲಿ ಆಡಲಾಗಿಲ್ಲ. ಈಗ ಹಿಂದೆ ಪರಮೇಶ್ವರ್ 2013ರಲ್ಲಿ KPCC ಅಧ್ಯಕ್ಷರಾಗಿದ್ದರು. ದುರದೃಷ್ಟವಶಾತ್ ಅವರ ದೃಷ್ಟಿಯಿಂದ ಅವರು ಕೊರಟಗೆರೆಯಲ್ಲಿ ಸೋತರು. ಹೌದು. 2023ರಲ್ಲಿ ಅಧಿಕಾರ ಬಂದಾಗ ಮುಖ್ಯಮಂತ್ರಿಯ ಗಾದಿಗೆ ಅವರ ಹೆಸರೇ ಬಂದಿರಲಿಲ್ಲ. ಇದು ಆಫ್ಟರ್ ಥಾಟ್ ಅಲ್ವಾ? ಈಗ ಪರಮೇಶ್ವರ್, ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಮೀಟಿಂಗ್ ಮಾಡ್ತಿದ್ದಾರೆ. ಏನು ಹೇಳ್ತಿದ್ದಾರೆ? ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅಥವಾ ಪರಮೇಶ್ವರ್ ಅವರನ್ನ ದಲಿತ ಮುಖ್ಯಮಂತ್ರಿಯಾಗಿ ತನ್ನಿ ಅಂತಕ್ಕಂಥದ್ದು. ಬಟ್ ನನಗನ್ಸುತ್ತೆ ಅಜಿತ್, ಅದು ಇವತ್ತಿನವರೆಗೆ ಹೈಕಮಾಂಡ್ ಕಣ್ಣಲ್ಲಿ ಅದೊಂದು ಟ್ರ್ಯಾಕ್ಷನನ್ನು ಪಡೆದುಕೊಂಡಿಲ್ಲ. ಎಸ್, ಡಿ ಕೆ ಶಿವಕುಮಾರನ್ನು ತಡೆಯುವುದಕ್ಕೋಸ್ಕರ ಅದೊಂದು ರೀತಿಯ ದಲಿತ ಮುಖ್ಯಮಂತ್ರಿ ಕಾರ್ಡ್ ಆಡಲಾಗ್ತಾ ಇದೆ. ಆದರೆ ಅಂತಿಮವಾಗಿ ವೆದರ್ ಇಟ್ ಇಸ್ ಪೊಲಿಟಿಕಲಿ ಫೀಸಿಬಲ್ ಅಂತಕ್ಕಂಥ ಪ್ರಶ್ನೆ ಕೂಡ ಬರುತ್ತೆ. ಹೌದು ಹೌದು. ಆ ಪ್ರಶ್ನೆ ಬಂದಾಗ ಮೊದಲ ಹೆಸರು ಬರೋದು ಯಾವುದು? ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು. ನೀವು 78-79 ವರ್ಷದ ಮುಖ್ಯಮಂತ್ರಿಯನ್ನು ತೆಗೆದು 80 ದಾಟಿದ ವ್ಯಕ್ತಿಯನ್ನು ನೀವು ಮುಖ್ಯಮಂತ್ರಿಯಾಗಿ ತರಲಿಕ್ಕೆ ಸಾಧ್ಯನಾ? ಆ ಲಾಜಿಕ್ಕು ಕುರುಬ್ರಲ್ಲೂ ಕೂಡ ಅದು ಹೋಗ್ಬೇಕಲ್ಲ ಆ ಲಾಜಿಕ್ಕು. ಹೌದು ಹೌದು. ನೀವು ದಲಿತರನ್ನ ಮುಖ್ಯಮಂತ್ರಿಯನ್ನ ತರ್ತೀರಿ ಅಂತಂದಾಗ ಸಿದ್ದರಾಮಯ್ಯನವರು ರಿಪ್ರೆಸೆಂಟ್ ಮಾಡಿರ್ತಕ್ಕಂಥ ಸಮುದಾಯಕ್ಕೂ ಕೂಡ ಆ ಲಾಜಿಕ್ ಕನ್ವಿನ್ಸ್ ಆಗಬೇಕಲ್ಲ ಪಬ್ಲಿಕ್ಲಿ. ನಂಬರ್ 1. ನಂಬರ್ 2, ಪರಮೇಶ್ವರ್ ಅಂದ ತಕ್ಷಣ 2028ರ ಚುನಾವಣೆ ಹೇಗೆ? ಡಿ ಕೆ ಶಿವಕುಮಾರ್ ಆಗೇನ ಮಾಡ್ತಾರೆ? ಇದು ಹೈಕಮಾಂಡ್ ಮನಸ್ಸಲ್ಲಿ ನಿಶ್ಚಿತವಾಗಿರುತ್ತೆ. ನೀವು ಯಾರನ್ನೋ ಮುಖ್ಯಮಂತ್ರಿ, ಈಗ ಸಿದ್ದರಾಮಯ್ಯನವ್ರನ್ನ ತೆಗೆದು ಮುಖ್ಯಮಂತ್ರಿಯನ್ನ ಕೂರಿಸೋದಾದ್ರೆ 28ರ ಚುನಾವಣೆಯನ್ನು ಎದುರಿಸ್ತಕ್ಕಂಥ ಮುಖ್ಯಮಂತ್ರಿಯನ್ನು ತರುವ ಅನಿವಾರ್ಯತೆ ಕೂಡ ಹೈಕಮಾಂಡ್ಗಿರುತ್ತೆ. ಎಸ್, ಎಲ್ಲ ದೃಷ್ಟಿಯಿಂದ. ಹೌದು. ಅಂದರೆ ತನು ಮನ ಧನ ಅಂತ ಏನು ಹೇಳ್ತಾರೆ, ಚುನಾವಣೆಗೆ ಎಲ್ಲವೂ ಬೇಕಾಗತ್ತೆ. ನಾಯಕತ್ವವೂ ಬೇಕಾಗತ್ತೆ, ಜಾತಿ ಬೇಕಾಗತ್ತೆ, ಸಮೀಕರಣಗಳು ಬೇಕಾಗ್ತವೆ, ಸ್ಟ್ರಾಂಗ್ ಮ್ಯಾನ್ ಬೇಕಾಗ್ತಾರೆ. ಹಾಗಿರುವಾಗ ಸತೀಶ್ ಜಾರಕಿಹೊಳಿ, HC ಮಹದೇವಪ್ಪನವರು ಮತ್ತು ಪರಮೇಶ್ವರ್ ಕಳೆದ 6 ತಿಂಗಳಿಂದ ಪ್ರಯತ್ನ ಮಾಡ್ತಿದ್ದಾರೆ ದಲಿತ ಮುಖ್ಯಮಂತ್ರಿ ಕಾರ್ಡನ್ನು ಆಡೋದು ಅಂತಕ್ಕಂಥದ್ದು. ದಲಿತ ಮುಖ್ಯಮಂತ್ರಿ ಕಾರ್ಡನ್ನು ಆಡೋದೇ ಆಗಿದ್ದರೆ, ಅದು ಹೈಕಮಾಂಡ್ ಕನ್ವಿನ್ಸೇ ಆಗೋದಾಗಿದ್ದರೆ 2013 ಮತ್ತು 2023ರಲ್ಲಿ ಅವಕಾಶ ಇತ್ತು. ಒಂದು ವೇಳೆ ಆ ಸಮೀಕರಣಗಳು ಕ್ಲಿಕ್ ಆಗ್ತವೆ ಅನ್ನೋದಾದಲ್ಲಿ. ಹಾಗಾಗಿ ನನಗನ್ಸುತ್ತೆ ಅಜಿತ್, ಡಿ ಕೆ ಶಿವಕುಮಾರನ್ನ ತಡೆಯುವುದಕ್ಕೋಸ್ಕರ, ಸಿದ್ದರಾಮಯ್ಯನವರನ್ನ ಮುಂದುವರಿಸುವುದಕ್ಕೋಸ್ಕರ ದಲಿತ ಕಾರ್ಡ್ ಆಡಲಾಗ್ತಿದೆ ಹೊರತು ಆಕ್ಚುಲಿ ಇನ್ ಟರ್ಮ್ಸ್ ದಲಿತ ಮುಖ್ಯಮಂತ್ರಿಯನ್ನ ಮಾಡ್ಲಿಕ್ಕೆ ಹೈಕಮಾಂಡ್ ಒಪ್ಪತ್ತಾ? ದಟ್ ಈಸ್ ಬಿಗ್ಗೆಸ್ಟ್ ಕ್ವಶನ್ ಮಾರ್ಕ್. ಅದು ಆ ಒಂದು ಐಡಿಯಾಗೆ ಟ್ರಾಕ್ಷನ್ ಸಿಗೋದೇ ಆದಲ್ಲಿ 2013ರಲ್ಲಿ ಬಹುಮತ ಇತ್ತು, 2023ರಲ್ಲಿ ಬಹುಮತ ಇತ್ತು, ಹೌದು. ಅಥವಾ 2004ರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಧರ್ಮಸಿಂಗ್ ಹೆಸರಿತ್ತು. ಹೌದು. ಹೈಕಮಾಂಡ್ ಯಾಕೆ ಆ ಹೆಸರನ್ನು ತರಲಿಕ್ಕೆ ಸಾಧ್ಯ ಆಗಲಿಲ್ಲ? ಅದಕ್ಕೆ ಸಮೀಕರಣಗಳ ಕಾರಣಗಳು ಕೂಡ ಇವೆ. ಈಗ ನಾವಿಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿಬಿಡ್ತೀವಿ, ಇಲ್ಲ ದಲಿತ ಮುಖ್ಯ. ಇಟ್ಸ್ ವೆರಿ ಅನ್ಫಾರ್ಚುನೇಟ್ ನಮ್ಮ ಸೋಷಿಯಲ್ ಹೈರಾರ್ಕಿ ದೃಷ್ಟಿಯಿಂದ, ನಾನು ಅದನ್ನು ಒಪ್ಕೊಳ್ಳಲ್ಲ. ಆದರೆ ರಾಜಕೀಯ ಸಮೀಕರಣಗಳ ದೃಷ್ಟಿಯಿಂದ ಕಾಂಗ್ರೆಸ್ ಹೈಕಮಾಂಡ್ ಆ ಬೇಟನ್ನು ಆಡುತ್ತಾ? ಆಡಿದರೆ ಅದರಲ್ಲಿ ಮೊದಲ ಹೆಸರು ಬರೋದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು. ನಾನು ಆಗಲೇ ಹೇಳಿದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಈ ಸಂದರ್ಭದಲ್ಲಿ ತರಲಿಕ್ಕೆ ಸಾಧ್ಯ ಆಗತ್ತಾ? ಯಾಕಂದರೆ ಖರ್ಗೆ ಅವ್ರಿಗೆ ಅಂದರೆ ಎಲ್ಲ ದೃಷ್ಟಿಯಿಂದ ಈಗ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ್ಬೇಕಾದ್ರೆ ಒಂದು ಪಬ್ಲಿಕ್ ಲಾಜಿಕ್ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಕಾಂಗ್ರೆಸ್ನ ನಾಯಕರು ಕಾರ್ಯಕರ್ತರಿಗೂ ಪಬ್ಲಿಕ್ ಕೊಡಬೇಕಾಗುತ್ತೆ. ಹೌದು ಹೌದು. ಆ ಲಾಜಿಕ್ ಏನು?
ಆಮೇಲೆ ಬಹಳ ದೊಡ್ಡ ಮುಖ್ಯವಾಗಿ ಸಿದ್ದರಾಮಯ್ಯನವರು ಇನ್ನೊಂದು 4 ತಿಂಗಳು ಮುಂದುವರೆದ್ರೆ ಡಿ ಕೆ ಶಿವಕುಮಾರ್ ಏನೂ ಮಾಡಲಿಕ್ಕಿಲ್ಲ. ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ದಲಿತ ಮುಖ್ಯಮಂತ್ರಿಯನ್ನ ಮಾಡ್ಲಿಕ್ಕೆ ಹೊರಟ್ರೆ ಇವ್ರೇನ್ ಮಾಡ್ತಾರೆ? ಡೂ ಯು ಥಿಂಕ್ ಡಿ ಕೆ ಶಿವಕುಮಾರ್ ವಿಲ್ ಅಗ್ರಿ ಫಾರ್ ದ್ಯಾಟ್? ಸೊ ಈ ಎಲ್ಲ ಪ್ರಶ್ನೆಗಳು ನಿಶ್ಚಿತವಾಗಿವೆ. ಇದು ತುಂಬಾ ಸುಲಭವಾಗಿ ಅಂದುಕೊಂಡಂತೆ ಆಗತ್ತೆ ಅಂತ ನನಗಂತೂ ಅನಿಸ್ತಾ ಇಲ್ಲ. ಸಿದ್ದರಾಮಯ್ಯನವರ ಪಟ್ಟುಗಳನ್ನು ಗಮನಿಸಿದಾಗ ಅವರ ಪ್ಲಾನ್ ಎ ಇರೋದೇನು? ಸಂಪುಟ ಪುನಾರಚನೆ. ಹೌದು. ಅವರ ಪ್ಲಾನ್ ಬಿ ಇರೋದೇನು? ದಲಿತ ಮುಖ್ಯಮಂತ್ರಿ ಕಾರ್ಡ್ ಆಡೋದು. ದಲಿತ ಮುಖ್ಯಮಂತ್ರಿ ಕಾರ್ಡ್ ಆಡಿದಾಗ ಅದೊಂದು ರೀತಿ ನೀರಲ್ಲಿ ಕಲ್ಲು ಹೊಡೆದಂಗೆ ಆಗುತ್ತೆ. ಇನ್ನೊಂದು 4-5 ತಿಂಗಳು ಸುಮ್ಮನೆ ಕೂತ್ಕೊಳ್ಳೋಣ, ಆಮೇಲೆ ನೋಡೋಣ ಅಂತ ಹೈಕಮಾಂಡ್ ಹೇಳ್ಬೋದು. ಕರೆಕ್ಟ್. ದಟ್ ಮೇ ಗಿವ್ ಎ ಬೋನಸ್ ಟೈಮ್ ಫಾರ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ. ದಟ್ ಕುಡ್ ಬಿ ದ ಎಂಡ್ ಇಂಟೆನ್ಷನ್ ಆಲ್ಸೋ. ಅಥವಾ ಅಜಿತ್, ಮೂರನೇ ನನಗೆ ಕಾರಣ ಅನ್ಸೋದು, ಯಾವತ್ತು ನಮಗೆ ರಾಜಕಾರಣ ಬರೀ ಕಣ್ಣೆದುರುಗಡೆ ಮಾತ್ರ ಕಾಣುತ್ತೆ. ನಮಗೆ ಪತ್ರಕರ್ತರಿಗೆ, ಜನಸಾಮಾನ್ಯರಿಗೆ ಏನು ದಲಿತ ಮುಖ್ಯಮಂತ್ರಿ ಕಾರ್ಡ್ ಆಡ್ತಿದ್ದಾರೆ, ಎಂ ಬಿ ಪಾಟೀಲ್ರು ಪ್ರತ್ಯೇಕ ಧರ್ಮದ ಕಾರ್ಡ್ ಆಡ್ತಿದ್ದಾರೆ. ಅವ್ರು ಆ ಕಾರ್ಡ್ ಆಡ್ತಿಲ್ಲ. ಅವರು ಬೈ ಚಾನ್ಸ್ ನಾಯಕತ್ವ ಬದಲಾವಣೆ ಆದರೆ ಪೋಸ್ಟ್ ನಾಯಕತ್ವ ಬದಲಾವಣೆ ಕಾರ್ಡ್ ಆಡ್ತಿದ್ದಾರೆ. ಎಸ್. ಆ ನಂತರ ನಮಗೇನು ಅಂತ ನನ್ನ ಶೇರ್ ಏನು, ನನ್ನ ಪೈ ಏನು, ಕಾರ್ಡ್ ಅನ್ನ ಪೊಲಿಟಿಷಿಯನ್ಸ್ ಆಡ್ತಾ ಇರ್ತಾರೆ. ಎಸ್ ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.